ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಉದ್ದೇಶ ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋದು ನಾನು ಹೇಳಕ್ ಹೋಗ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಇವಾಗ ಇರೋ ಬಿಸಿಗಾಲಕ್ಕೆ 48ರಿಂದ 52 ಡಿಗ್ರಿ ಬಿಸಿಲು. ಮತ್ತೆ ಇಟ್ಕೊಂಡು ನಾವು ನೋಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ಬನ್ನಿ ಈ ತರ ತೋರಿಸ್ತೀನಿ. ಈ ಗಾಡಿ ಸರ್ವಿಸ್ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದು ಲೋಡ್ ಮಾಡಿರ್ತೀವಿ, ಮತ್ತೆ ಇಟ್ಕೊಂಡು ಪ್ರತಿಯೊಂದು ಡಸ್ಟ್ ಅನ್ನೋದು ಇಂಜಿನ್ ಹತ್ರ ಬಿದ್ದಿರ್ತವೆ. ಇಂಜಿನ್ ಹತ್ರ ಬಿದ್ದಾಗ ನಾವು ಆಲ್ಮೋಸ್ಟ್ ಆಲು ಎಲ್ಲ ಚೆಕ್ ಮಾಡ್ಕೊಬೇಕು. ಈ ತರ ಒಂದು ಹತ್ತಿ ಟೈಪೇ ಆಗಿರ್ಬೋದು, ಒಂದು ವೇಸ್ಟೇ ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ರತಿಯೊಂದು ನಾವು ಚೆಕ್ ಮಾಡ್ಕೊಂಡು ಹತ್ತೋದ್ರಿಂದ ನಮಗೂ ಸೇಫ್ಟಿ, ಗಾಡಿಗೂ ಸೇಫ್ಟಿನೇ. ಯಾಕೆಂದ್ರೆ ಆಲ್ಮೋಸ್ಟ್ ಅಲ್ಲೂ ಎಲ್ಲೂ ನಿಲ್ಲಿಸ್ದಂಗೆ ಹೊಡಿತೀವಿ ಗಾಡಿಗಳು ಟೈಮಿಂಗ್ ಲೋಡು. ಹಂಗಾಗಿ ನಾವು ನೋಡ್ಕೊಳಕ್ ಹೋಗಲ್ಲ. ಅದು ಆಟೋಮೆಟಿಕ್ ಆಗಿ ಬೆಂಕಿ ಹತ್ಕೊಂಡು ಅಂದ್ರೆ ಬಿಸಿ ಏನಾಗುತ್ತೆ, ಇನ್ನ ಬಿಸಿ ಜಾಸ್ತಿ ಆಗಿ ದಗ ಅಂತ ಹತ್ಕೊಂಡು ಹೊರದ್ಬಿಡುತ್ತೆ. ಜಾಸ್ತಿ ಟೈಮೇ ತಗೊಳಲ್ಲ. ಆದಷ್ಟು ಡ್ರೈವರ್ಗಳು ಯಾರ್ಯಾರು ಇದ್ದೀರಾ, ಈ ನಮ್ಮ ಗಾಡಿಗಳು ಏನು ಇವಾಗ ಬಿಸಿಲುಗಾಲದಲ್ಲಿ ಗಾಡಿ ಓಡಿಸ್ತಾ ಇದ್ದೀರಾ, ಒಂದು ಸರಿ ಕ್ಯಾಬಿನ್ ಎತ್ತಿ ಕೆಳಗಡೆ ಏನಾದರೂ ಡಸ್ಟ್, ಮಾಮೂಲಿ ಡಸ್ಟ್ ಆಗಿರ್ಬೋದು, ವೇಸ್ಟ್ ಆಗಿರ್ಬೋದು, ಒಂದು ಮೆಕ್ಯಾನಿಕ್ ಶಾಪ್ ಹತ್ರ ಹೋದಾಗ ಬಿಟ್ಬಿಟ್ಟಿರ್ತಾರೆ ಒಂದೊಂದು ಹತ್ರ. ಆಲ್ಮೋಸ್ಟ್ ಆಲ್ ಅದನ್ನು ಚೆಕ್ ಮಾಡಿಕೊಂಡು ನೀವು ಗಾಡಿ ಹತ್ತೋದ್ರಿಂದ ತುಂಬ ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಈ ವಿಡಿಯೋನ ಎಷ್ಟಾದರೆ ಅಷ್ಟು ಶೇರ್ ಮಾಡಿ ನಮ್ಮ ಅಣ್ಣ ತಮ್ಮಂದಿರಿಗೆ ಗೊತ್ತಾಗಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಡ್ರೈವರ್ಸ್ ಅಂತ ಹೇಳ್ತಾ, ಬೈ ಫ್ರೆಂಡ್ಸ್ ಎಲ್ಲರಿಗೂ.